Hello guys, welcome to the Diya Vlogs and Recipes YouTube channel. ಫೀವರ್ ಬಂದು ವಾಯ್ಸ್ ಚೇಂಜ್ ಆಗಿದೆ, ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ವೆಜಿಟೇಬಲ್ ಪೆಪ್ಪರ್ ಸೂಪ್ ಯಾವ ರೀತಿ ಮಾಡೋದು ಅಂತೇಳಿ ನೋಡುವ. ಈ ಮಳೆಗೆ ಹಾಗೆ ಚಳಿಗೂ ಹಾಗೆ ಇನ್ನು ಕೆಲವರಿಗೆ ಕೆಮ್ಮಿರುವವರಿಗಂತೂ ಇದು ಹೇಳಿ ಮಾಡಿದಂಥ ರೆಸಿಪಿ. ಯಾಕಂದರೆ ಪೆಪ್ಪರ್ ಎಲ್ಲ ಹಾಕಿ ಮಾಡಿರ್ತೀವಿ ಅಲ್ವಾ, ಅದಕ್ಕೆ ಅಷ್ಟು ಟೇಸ್ಟಿಯಾಗಿ ಬರ್ತದೆ, ಮತ್ತೆ ಮತ್ತೆ ಕುಡಿತಾ ಇರಬೇಕು ಅಂತ ಅನಿಸ್ತದೆ. ಹಾಗಾದರೆ ಬನ್ನಿ ವೆಜಿಟೇಬಲ್ ಸೂಪ್ ಹೇಗೆ ಮಾಡೋದು ಅಂತೇಳಿ ನೋಡುವ. ಅದಕ್ಕಿಂತ ಮುಂಚೆ ಈ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾವುದೆಲ್ಲ ತರಕಾರಿ ಬೇಕು ಅದನ್ನೆಲ್ಲ ಕಟ್ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಕ್ಯಾರೆಟ್, ಬೀನ್ಸ್, ಸ್ವಲ್ಪ ಕಾರ್ನ್, ಅರ್ಧ ಟೊಮೆಟೊ, ಒಂದು ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತಗೊಂಡಿದ್ದೇನೆ. ನಿಮಗೆ ಬೇರೆ ವೆಜಿಟೇಬಲ್ಸ್ ಬೇಕಂತಿದ್ರೂ ತಗೊಳ್ಬೋದು. ಈಗೊಂದು ಪಾತ್ರೆಗೆ ಆಯಿಲ್ ಹಾಕಿ ಅದಕ್ಕೆ ಕಟ್ ಮಾಡಿಟ್ಟಂಥ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಮತ್ತು ಅದಕ್ಕೆ ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದಮೇಲೆ ನಾವು ಕಟ್ ಮಾಡಿಟ್ಟಂಥ ವೆಜಿಟೇಬಲ್ಸ್ ಇತ್ತಲ್ವ, ಕ್ಯಾರೆಟ್, ಬೀನ್ಸ್, ಅದನ್ನೆಲ್ಲ ಹಾಕಿಕೊಳ್ಳಿ. ಈಗ ಇದಕ್ಕೆ ಕಾರ್ನ್ ಹಾಕಿಕೊಳ್ತಿದ್ದೇನೆ, ಅದನ್ನು ಕೂಡ ಫ್ರೈ ಮಾಡಿಕೊಳ್ಳಿ. ಈಗ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸಿಕೊಳ್ಳಿ. ಅದು ಚೆಂದ ಕುದಿ ಬರುವಾಗ ಅದಕ್ಕೆ 1-2 ಚಮಚ ಪೆಪ್ಪರ್ ಪೌಡರ್ ಹಾಕಿ, ನಾನಿಲ್ಲಿ ಸ್ವಲ್ಪ ಜಾಸ್ತಿ ಹಾಕಿಕೊಂಡಿದ್ದೇನೆ. ಮತ್ತು ಮ್ಯಾಗಿ ಮಸಾಲ ಇರ್ತದೆ ಅಲ್ವಾ, ಅದನ್ನು ಕೂಡ ಸ್ವಲ್ಪ ಹಾಕಿಕೊಳ್ಬೇಕು. ನಂತರ ಅದಕ್ಕೆ 1/4 ಚಮಚದಷ್ಟು ಸೋಯಾ ಸಾಸ್ ಹಾಗೆ 1/4 ಚಮಚದಷ್ಟು ಲಿಂಬೆ ರಸವನ್ನು ಹಾಕಿಕೊಳ್ಳಿ. ಸೂಪ್ ಕುಡಿಯುವಾಗ ನಮಗೆ ಉಪ್ಪು, ಹುಳಿ, ಖಾರ ಎಲ್ಲ ಇರಬೇಕಲ್ವ, ಅದಕ್ಕೋಸ್ಕರ ಹಾಕಿಕೊಳ್ಳೋದು. ಹಾಗೆ 1 ಚಮಚ ಚಾಟ್ ಮಸಾಲ ಹಾಕಿಕೊಳ್ಳಿ. ಹಾಗೆ ಇನ್ನೊಂದು ಬದಿಯಲ್ಲಿ 1 ಚಮಚದಷ್ಟು ಕಾರ್ನ್ಫ್ಲೋರ್ ಹಿಟ್ಟನ್ನು ನೀರು ಮಾಡಿಟ್ಟುಕೊಳ್ಳಿ. ಈಗ ಅದಕ್ಕೆ 1 ಮೊಟ್ಟೆಯನ್ನು ಕಟ್ ಮಾಡಿ ಹಾಕಿಕೊಳ್ಳಿ. ಚೆಂದ ಮಿಕ್ಸ್ ಮಾಡಬೇಕು. ಖಾಲಿ ವೆಜಿಟೇಬಲ್ಸಲ್ಲಿಯೂ ಮಾಡ್ಬೋದು, ನಾನಿಲ್ಲಿ 1 ಮೊಟ್ಟೆಯನ್ನು ಆ್ಯಡ್ ಮಾಡಿಕೊಳ್ತಿದ್ದೇನೆ. ಈಗ ಅದಕ್ಕೆ ನಾವು ನೀರು ಮಾಡಿಟ್ಟುಕೊಂಡಂಥ ಕಾರ್ನ್ಫ್ಲೋರನ್ನು ಹಾಕಿಕೊಳ್ಳಿ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಅದು ತಿಕ್ಕಾಗಿ ಬರ್ತದೆ ಅಂತ ಹೇಳಿ ಹಾಕೋದಷ್ಟೇ. ಚೆಂದ ಕುದಿ ಬಂದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ರೆಡಿ ಆಗ್ತದೆ ನಮ್ಮ ಸೂಪು. ಈಗ ಇಲ್ಲಿ ನಾನು ಸ್ವಲ್ಪ ಮ್ಯಾಗಿಯನ್ನು ತಗೊಂಡಿದ್ದೇನೆ, ಅದನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿಟ್ಕೊಳ್ಳಿ. ಈಗ ನಾವು ಸೂಪನ್ನು ಸರ್ವ್ ಮಾಡುವ. ಒಂದು ಬೌಲಿಗೆ ಸೂಪನ್ನು ಹಾಕಿಕೊಂಡು ನಂತರ ಅದರ ಮೇಲೆ ನಾವು ಫ್ರೈ ಮಾಡಿಟ್ಟಂತಹ ಮ್ಯಾಗಿಯನ್ನು ಹಾಕಿದರೆ ಆಯಿತು. ಈಗ ಸೂಪರ್ ಸ್ಪೈಸಿಯಾಗಿರುವಂತಹ ವೆಜಿಟೇಬಲ್ ಪೆಪ್ಪರ್ ಸೂಪ್ ರೆಡಿಯಾಗಿರ್ತದೆ. ನೀವು ಕೂಡ ಸೂಪ್ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ನಮ್ಮ ಒಂದು ಪುಟ್ಟ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.